ಪೋರ್ಷೆ ಗಾಯ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗ್ತೈತೆ. ಪೋರ್ಷೆ ನೋಡ್ಕೊಂತ 911 ಅನ್ಸುತ್ತೆ ಈ ಗಾಡಿ, ಗೊತ್ತಾಗ್ತಿಲ್ಲ ನನಗೆ ಯಾವುದು ಅಂತ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್, ಇವತ್ತಿನ ವ್ಲಾಗು ಏನಂತ ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು. ಸೊ ಸ್ಪ್ಲೆಂಡರ್ದು ಫಸ್ಟ್ ಸರ್ವಿಸನ್ನು ನಾನು ವಿಡಿಯೋ ಮಾಡಿರಲಿಲ್ಲ, R15 ಮಾಡಿಲ್ಲ, KTM ಮಾಡಿದ್ದೀನಿ. R15 ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಿರಲಿಲ್ಲ, ಬಟ್ KTM ಮಾಡಿದ್ದೀನಿ. ಇವತ್ತು ಕಾರ್ದು, ಸೊ ನಾವು ತೊಗೊಂಡಿರೋ ಹೊಸ ಕಾರ್ದು ಇವತ್ತು ಫಸ್ಟ್ ಸರ್ವಿಸ್ ಇದೆ. ನಾನು ಪ್ರೈಸ್ ಗೀಸೇನು ಹೇಳಲ್ಲ, ಇದ್ರದ್ದು ನಾವು ಎಷ್ಟಕ್ಕೆ ಮಾಡಿಸ್ತೀವಿ ಏನು ಎತ್ತ ಅದ್ರದ್ದು ಅಷ್ಟೇ ಡೀಟೇಲ್ಸ್ ಕೊಡ್ತೀನಿ ನಾನು. ಸೊ ನಮ್ಮ ಕಾರು ಇಲ್ಲೇ ಇದೆ ನೋಡಿ, ನಾನು ನೈಸ್ ರೋಡ್ ಈಗಿನ ಕ್ರಾಸ್ ಮಾಡ್ಕೊಬಂದು ನಿಲ್ಸಿದ್ದೀನಿ. ನಾವು ಇಲ್ಲೇ ತೊಗೊಂಡಿದ್ದು ಗಾಡಿನ. ಸೊ ಗಾಡಿ ಕಂಡೀಷನ್ ಹಿಂಗಿದೆ. ಆ್ಯಕ್ಚುಲಿ ಏನೇನು ಆಗಿಲ್ಲ. ನಂಬರ್ ಪ್ಲೇಟು ಮೊನ್ನೆ ಫೈನ್ ಕಟ್ಟಿದ್ದೀನಿ ನಾನು, ಮೊನ್ನೆ ಊರಿಗೆ ಹೋಗಿದ್ವಲ್ಲ ನಾವು, ಆ ಟೈಮಲ್ಲಿ ಫೈನ್ ಕಟ್ಟಿದ್ದೀವಿ. ಆ ಒಂದು ರೀಸನ್ಗೆ ಟೆಂಪ್ರವರಿ ನಂಬರ್ ಪೇಪರಲ್ಲಿ ಬರೆದ್ಬಿಟ್ಟು ನನ್ನ ತಮ್ಮ ಅಂಟಿಸಿರೋದು. ಓಕೆನಾ, ನಂಬರ್ ಪ್ಲೇಟ್ ಇದೆ ಗಾಡೀಲಿ, ಅದು ಇವಾಗ ವಿತ್ ನಂಬರ್ ಪ್ಲೇಟು ಕೂಡ ಹಾಕ್ಸ್ಕೊಂಡು ಹೋಗ್ಬೇಕು. ಸೊ ಬ್ಯಾಕ್ ಸೈಡ್ ಹಿಂಗಿದೆ. ಸೊ ಏನಪ್ಪ ಅಂದರೆ ಗಾಡೀಲಿ ಇನ್ನೂ ಕೆಲಸಗಳಿದೆ. ಫಾಸ್ಟ್ಯಾಗ್ ಹಾಕ್ಸಿಲ್ಲ, ನಾವು ವಿತೌಟ್ ಫಾಸ್ಟ್ಯಾಗೆ ಓಡಾಡಿ ಬಂದಿರೋದು. ಸೊ ಅದು ಬಿಟ್ಟರೆ ಇನ್ನು ಏನು ಪ್ರಾಬ್ಲಮ್ಸ್ ಏನಿಲ್ಲ. ಸೊ ಇನ್ನೊಂದೇನಪ್ಪ ಅಂದರೆ ನಾವು ತೊಗೊಂಡಿರೋದು ಟಾಪ್ ಎಂಡು. ನನಗೆ ಕಮೆಂಟ್ಸ್ಗಳು ಬಂದಿದ್ವು ಕೆಲವೊಂದು, ಬ್ರೋ ಟಾಪ್ ಎಂಡ್ ಯಾಕೆ ಬ್ರೋ ತಗೊಂಡೆ ಹಾಗೆ ಹೇಗೆ ಅಂತ. ಸೊ ಇದನ್ನು ಏನು ರೀಸನಿಗೆ ನಾವು ತೊಗೊಂಡ್ವಿ ಟಾಪ್ ಎಂಡು, ನಾವು ಟೂರಿಸ್ಟ್ ತೊಗೋಬೋದಿತ್ತು ಅಥವಾ VX ತೊಗೋಬೋದಿತ್ತು, ಟಾಪ್ ಎಂಡೇ ಏನಕ್ಕೆ ತೊಗೊಂಡ್ವಿ ಅನ್ನೋದಕ್ಕೆ ಒಂದು ಬಿಗ್ಗೆಸ್ಟ್ ರೀಸನ್ ಇದೆ. ಸೊ ನೀವೇನಾದ್ರು ಕಮೆಂಟ್ ಹಾಕಿದ್ರಿ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಐಲ್ ಮೇಕ್ ಇಟ್, ನಾನು ಮಾಡ್ತೀನಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ. ಸೊ ಗಾಡಿ ಎಷ್ಟು ಓಡಿದೆ ಏನು ಎತ್ತ ಅಂತ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬನ್ನಿ. ಓಕೆ ಬಾಯ್ಸ್, ಕಾರ್ ಒಳಗೆ ಬಂದಿದ್ದೀವಿ. ಸೊ ಏನಪ್ಪ ಅಂದರೆ ಫಸ್ಟ್ ಸರ್ವಿಸು ಕೀ ಆನ್ ಮಾಡ್ಕೊಂಬಿಡೋಣ, ಏನು ಗಾಡಿ ಸ್ಟಾರ್ಟ್ ಮಾಡೋಣ. ಸೊ 1423 ಓಡಿದೆ, ಕಾಣಿಸ್ತಿದ್ಯಾ? ಒಂದು ಸೆಕೆಂಡ್ ಗುರು. ಹಾಂ, 1423 1000 ಕಿಲೋಮೀಟ್ರಿಗೆ ಮಾಡಿಸ್ಬೇಕಿತ್ತು. ಇನ್ಯಾರು ಒನ್ ವೇಲಿ ಹೋಗ್ತಾನೆ? ಒನ್ ವೇ ಗುರು, ಒನ್ ವೇ. ಇದು ನೈಸ್ ರೋಡ್, ಒನ್ ವೇ. ಅಯ್ಯೋ, 1000 ಕಿಲೋಮೀಟ್ರಿಗೆ ಮಾಡಿಸ್ಬೇಕಿತ್ತು. ಆದರೆ ಊರಿಗೆ ಹೋಗಿದ್ವಲ್ಲ. ಸೊ ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ ನೀವು ನೋಡಿರ್ತೀರ, ನಾವು ಬೆಂಗಳೂರಿಂದ ನಮ್ಮೂರಿಗೆ ಹೋಗಿದ್ವಿ, ನಮ್ಮೂರಿಂದ ನಮ್ಮ ಅಕ್ಕನೂರಿಗೆ ಹೋಗಿದ್ವಿ, ಅಲ್ಲಿಂದ ಸೌದತ್ತಿಗೆ ಹೋಗಿದ್ವಿ, ಸೌದತ್ತಿಯಿಂದ ನಮ್ಮೂರಿಂದ ಬ್ಯಾಂಗ್ಳೂರು ಬಂದಿದ್ವಿ. ಸೊ ಏನಿದೆ ಟ್ರಾವೆಲ್ ಸಿಕ್ಕಾಪಟ್ಟೆ ಆಗೋಯ್ತಲ್ಲ, ಆ ಒಂದು ರೀಸನ್ಗೆ ಗಾಡಿ ತುಂಬ ಓಡ್ಬಿಡ್ದು. ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡಿದ್ದೆ. ಸೊ ಏನು ತೊಂದರೆ ಎಲ್ಲ ತೊಗೊಂಬನ್ನಿ ಸರ್, ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಈ ಫುಟೇಜ್ ಏನು ನಾನು ಮಾತಾಡ್ತಿದ್ದೀನಲ್ಲ, ವೇ ಚೇಂಜ್ ಆಗ್ಬಿಡ್ತು. ಸೊ ಆ ವಿಡಿಯೋಗೂ ಈ ವಿಡಿಯೋಗೂ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಬಂದ್ಬಿಡ್ತು. ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೆ, ಫೋನು ಹೆವಿ ಟೆಂಪ್ರೇಚರ್ ಹೀಟ್ ಆಗಿ 3 ಸತಿ ವಿಡಿಯೋ ಕಟ್ ಆಗಿದೆ. ಆ ಒಂದು ರೀಸನ್ ಈಗ ಮೆಟ್ರೋ, ಇಲ್ಲಿ ನೋಡಿ, ಇಲ್ಲಿ ಮೆಟ್ರೋ ಇದೆ, ಮೆಟ್ರೋ ಸ್ಟೇಷನ್ ತಗಡೆನೆ ಗಾಡಿ ನಿಲ್ಸ್ಕೊಂಡು ಸ್ವಲ್ಪ ಕೂಲ್ ಆಗಲಿ ಅಂತ, ಫೋನು ಗಾಡಿ ಎಲ್ಲ ಕೂಲ್ ಆಗಲಿ ಅಂತ ನಿಲ್ಲಿಸಿ ಒಂದು 10 ನಿಮಿಷ ನಿಲ್ಸ್ಕೊಂಡು ಇವಾಗ ಫುಲ್ ಟೆಂಪ್ರೇಚರ್ ಕೂಲ್ ಆದಮೇಲೆ ಇವಾಗ ವಿಡಿಯೋ ಮಾಡ್ತಿರೋದು. ಈ ಐಫೋನಿಂದನೇ ಅರ್ಧ ಬೇಜಾರಾಗ್ಬಿಡುತ್ತೆ ಈ ಒಂದು ರೀಸನಿಗೆ ಅಷ್ಟೇ. ಓಕೆ ವಾಯ್ಸ್, ಹೊಡೋಣ ಬನ್ನಿ. ಸೊ ಪ್ರೈಸ್ ಏನು ಮ್ಯಾಟ್ರ್ ಆಗೋಲ್ಲ, ಆಬ್ವಿಯಸ್ಲಿ ಕಾರ್ ಅಂದಮೇಲೆ ಹೆಚ್ಚು ಕಮ್ಮಿ ಪ್ರೈಸ್ ಬರುತ್ತೆ. ಸೊ ಬರಲಿಬೇಕಾದ್ರೆ ನೋಡುವ ಎಷ್ಟು ಅಂತ ತೋರಿಸ್ತೀನಿ ನಾನು. ಫಸ್ಟ್ ಸರ್ವಿಸ್ ಎಷ್ಟು ಬರುತ್ತೆ, ನಮ್ಮ ಡಿಸೈರ್ ಟೂರ್, ಇದು ಮಾರುತಿ ಸುಜುಕಿ ಡಿಸೈರ್ ZXi ಫಸ್ಟ್ ಸರ್ವಿಸು ಕಾಸ್ಟ್ ಎಷ್ಟು ಬರುತ್ತೆ ಅಂತ. ಸೊ ಲೆಟ್ಸ್ ಗೋ ಬಾಯ್ಸ್. ಗೈಸ್, ಸರ್ವಿಸ್ ಸೆಂಟ್ರಿಗೆ ಕಾರ್ ತೊಗೊಂಬಂದಿದ್ದೀನಿ. ಒಬ್ಬರು ಸೇಲ್ಸ್ ಎಕ್ಸಿಕ್ಯೂಟಿವ್ ಏನೋ ಮೇಂಟೈನ್ ಮಾಡೋರು ಯಾರು ಇರ್ತಾರಲ್ಲ, ಅವ್ರ ಗಾಡಿ ಕರೆಕ್ಟಾಗಿ ಕ್ಲೀನಾಗಿ ಹಾಕ್ತಿದ್ದಾರೆ. ಒಳಗಡೆ ಏನೇನಿತ್ತು ಎಲ್ಲ ಬಾಚ್ಕೊಳ್ಳೋಕ್ಕೆ ಒಂದು ಕವರ್ ತೊಗೊಂಬಂದು ಕೊಟ್ಟರು. ಸೊ ಏನೇನು ಐಟಮ್ ಇದ್ವು ಎಲ್ಲ ತೊಗೊಂಬಿಟ್ಟಿದ್ದೀನಿ. ಸೊ ಯಾರು ಫಸ್ಟ್ ಸರ್ವಿಸ್ ಅಟೆಂಡ್ ಮಾಡ್ತಾರೆ ಇವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಕಾರು ವರ್ಕ್ ಮಾಡ್ತಾರೆ ಹುಡುಗರು, ಅಲ್ಲೊಂದು ಕಾರು ವರ್ಕ್ ಮಾಡ್ತಿದ್ದಾರೆ. ಅದರಲ್ಲೊಂದು 5 ಜನ ಹುಡುಗರು ಇದ್ದಾರೆ, ಇದರಲ್ಲೊಂದು 4 ಜನ ಹುಡುಗರೇನೋ ಇದ್ದಾರೆ. ಒಂದು ಕಾರಿಗೆ 4-5 ಜನ ಕೆಲಸ ಮಾಡ್ತೀವ್ರಿ. ಯಪ್ಪ, ಒಂದು ಬೈಕ್ ಮಾಡೋದಕ್ಕೆ ಒಬ್ಬ ಆದರೆ ಸಾಕು, ಬಟ್ ಕಾರ್ನ ಒಬ್ಬನೇ ಮಾಡ್ಕೊತ ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ 4-5 ಜನ ಒಟ್ಟಿಗೆ ಮಾಡ್ತಾರೆ. ವಿದಿನ್ ಲೈಕ್ ಏನದು, ಕಾರ್ ವಾಶ್ ಆಗಿ ಆಚೆ ಬಂದು ಪಾಲಿಶಿಗೆ 10 to 15 ಮಿನಿಟ್ಸ್, 10 ಮಿನಿಟ್ಸ್ ಮ್ಯಾಕ್ಸಿಮಮ್ ತೊಗೊಳ್ತಾರೆ ಒಂದು ಕಾರ್ನ ದಬ್ತಾರೆ ಹೊರಗೆ. ಐಮ್ ರಿಯಲಿ ಶಾಕಿಂಗ್ ಗೈಸ್, ನಾನು ಯಾವತ್ತೂ ಈ ಥರ ಸೀನ್ ನೋಡೇ ಇರಲಿಲ್ಲ, ಇವತ್ತೇ ನೋಡ್ತಾ ಇರೋದು. ಫಸ್ಟ್ ಸರ್ವಿಸ್ ಅಲ್ವಾ, ಕಾರು ತೊಗೊಂಡಿರೋದೇ ಇವಾಗ ಅಂದಮೇಲೆ ಇವೆಲ್ಲ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಲ್ವಾ. ಸೊ ನೋಡಿ ಅಲ್ಲಿ ಹೆಂಗೆ ಮಾಡ್ತಿದ್ದಾರೆ. ಅಡೋಣ ನಮ್ಮ ಕಾರ್ ಯಾವ ಥರ ಮಾಡ್ತಾರೆ ಅಂತ ಸಿಕ್ಕಾಬಟ್ಟೆ ಟೈಮ್ ಆಗೋಗಿದೆ. ಇವಾಗ ಅಂದ್ಕೊಂಡು ಬರೀ ಕಾರ್ ವಾಷಿಂಗಿಗೆ ಲೈನ್ ನೋಡಿ, ಅಲ್ಲಿ ಮುಂದ್ಗಡೆ ಒಂದು 3 ಇದೆ, ಇಲ್ಲೊಂದಿದೆ, ನಮ್ಮದೊಂದಿದೆ, ಇದ್ರ ಹಿಂದ್ಗಡೆ ಅಲ್ಲಿ ರೆಡ್ ಒಂದು ಕಾಣ್ತಿರ್ಬೋದು ನಿಮಗೆ. ಈ ಕಡೆ ನೋಡಿ, ಅಲ್ಲಿ ಮಿರರಲ್ಲಿ 2 ಕಾಣ್ತಾ ಇದೆ. ಸೊ ಉದ್ದಕ್ಕೆ ಬರೀ ಕಾರ್ ವಾಷಿಂಗಿಗೆ ನಿಂತ್ಕೊಂಡೈತೆ, ವಾಶ್ ಆಗ್ತಿದ್ದಂಗೆ ಒಳಗೆ ಹೋಗುತ್ತಂತೆ. ಗೈಸ್, ಇವಾಗ ನಮ್ಮ ಕಾರ್ ವಾಶ್ ಆಗಿ ಬಂದು ಪಾಲಿಶ್ ಮಾಡ್ತಿದ್ದಾರೆ ನೋಡಿ.
ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಇಷ್ಟೇ, ಆಮೇಲೆ ಸಿಗ್ತೀನಿ. ಯಾರು ವಾಶ್ ಆದ್ಮೇಲೆ ಹೊರಗೆ ಬಂದಮೇಲೆ 5 ಜನ ಸೇರ್ಕೊಂಡು ಒಬ್ಬೊಬ್ರು ಒಂದೊಂದು ಪಾರ್ಟ್ ಹಿಡ್ಕೊಂಡು ಒಜ್ಜಿ ಆಡ್ತವ್ರೆ. ವಾಶ್ ಆದಮೇಲೆ ಏನು ಪಾಲಿಶ್ ಎಲ್ಲ ಮಾಡ್ತಾರಲ್ಲ, ಒಬ್ಬೊಬ್ರು ಒಂದೊಂದು ವಸ್ತು ಏನು ರುಬ್ಬಾಕ್ಬಿಟ್ರೆ ಗೊತ್ತಾ, ಮಸ್ತಾಗಿ ಕಾಣ್ತೈತೆ. ಆಮೇಲೆ ತೋರಿಸ್ತೀನಿ ನಾನು. ಬೇಸ್ ಇಲ್ಲಿದೆಲ್ಲ ಇದು ZXi ಪ್ಲಸ್ಸು. ಇದಕ್ಕೂ ನಮ್ಮ ಗಾಡಿಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇದಕ್ಕೆ ಸನ್ ರೂಫ್ ಬರುತ್ತೆ, ಅಲಾಯ್ ಬಂದುಬಿಟ್ಟು ಈ ಸಿಲ್ವರ್ ದಿನ ಬರುತ್ತೆ. ಅದು ಬಿಟ್ಟರೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಅದು ಬಿಟ್ಟರೆ ಇನ್ನೇನೇನಿಲ್ಲ ಗೈಸ್, ಸೇಮ್ ಡಿಟ್ಟು. ಇನ್ಫೋಟೈನ್ಮೆಂಟ್ ಸಿಸ್ಟಮು ಒಂಚೂರು ಅಗಲ ಬರುತ್ತೆ ಇದು, ಅಷ್ಟು ಬಿಟ್ಟರೆ ಸೇಮ್ ನಮ್ಮ ಗಾಡಿ. ಗೈಸ್ ಸರ್ವಿಸ್ ಸೆಂಟ್ರಲ್ಲಿ ಏನು ಇದ್ನಲ್ಲ ನಾನು, ನಂಬರ್ ಪ್ಲೇಟ್ನ ಯೂಶ್ವಲಿ ನೀವು ನೋಡಿರ್ತೀರ, ಬೇರೆ ನಂಬರ್ ಪ್ಲೇಟ್ ನಾನು ನಿಮಗೆ ತೋರಿಸ್ತೀನಿ. ಅಣ್ಣ ಫೇಸ್ ಯಾರ್ದು ತೋರಿಸಲ್ಲ, ತಲೆ ಕೆಡಿಸ್ಕೋಬೇಡಿ. ರಿಪೀಟ್ ಆಗ್ತಾರೆ, ಓಕೆನಾ? ನನಗೆ ರಿಪೀಟ್ ಆಗ್ತಾ ಇಲ್ಲ, ಅದನ್ನು ಸ್ಕ್ರೂ ಹಾಕ್ತಿದ್ದಾರೆ. ಅಣ್ಣ ಸ್ಕ್ರೂ ಇಲ್ಲಣ್ಣ ಕೊಡಿ, ಇಲ್ಲಿ ನೋಡಿ, ಈ ಸ್ಕ್ರೂ ಹಾಕ್ತಾ ಇದ್ದಾರೆ. ಇದನ್ನು ಹಾಕ್ಕೊಳ್ಳೋದ್ರೆ ನಾನು ಮನೇಲಿ ಹಾಕ್ಕೊತಿದ್ದೆ, ಶೋರೂಮಿಗೆ ಯಾವನು ಬರ್ತಾನೆ ಅಲ್ವಾ? ರಿಪೀಟ್ ಆಗ್ತಾ ಇಲ್ಲ, ಇದನ್ನು ಹಾಕ್ತಿದ್ದಾರೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಕೇಳಿದ್ರೆ ಬರ್ತಾಯಿದ್ದೀನಿ ಸ್ವಲ್ಪ ತಡೀರಿ ಅಂತಿದ್ದಾರೆ. ಫೋನ್ ಮಾಡಿದರೆ ಫೋನ್ ಎತ್ತದ ಇಲ್ಲ. ಬೆಳಗ್ಗೆ ನಾನು ಎಷ್ಟು 12 ಗಂಟೆಗೆ ಬಂದವನು, 7 ಗಂಟೆ ಆಗಿದೆ ಟೈಮ್ ಇವಾಗ. ಗೈಸ್ ಸರ್ವಿಸ್ ಎಲ್ಲ ಆಗಿದೆ, ಗಾಡಿ ಮಸ್ತ್ ಕ್ಲೀನಾಗೆಲ್ಲ ಮಾಡಿಟ್ಬಿಟ್ಟವ್ರೆ. ತುಂಬ ಇಷ್ಟ ಆಯ್ತು ನನಗೆ ಸರ್ವಿಸ್ ಮಾತ್ರ, ನೆಕ್ಸ್ಟ್ ಲೆವೆಲು, ಮಾತಾಡೋಂಗಿಲ್ಲ. ಆದರೆ ನಾನು ಕೇಳ್ತಿರೋಂಥ ಡಾಕ್ಯುಮೆಂಟ್ಸು ನನಗೆ ಬೇಗ ಸಿಗ್ತಾ ಇಲ್ಲ. ಬೆಳಗ್ಗಿಂದನೂ ಆಟಾಡ್ಸಿದ್ದಾರೆ. 12 ಗಂಟೆ ಕಳಿಸ್ತೀನಿ ವಾಯ್ಸ್ ಇವತ್ತು. ಅಂದಂಗೆ ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದರೆ ಫಸ್ಟ್ ಸರ್ವಿಸು ನಾನು ಬೈಕೆಲ್ಲ ಮಾಡಿಸಿದ್ದೀನಲ್ವಾ, ಸೊ ಅದರಲ್ಲಿ ಮಿನಿಮಮ್ ಪ್ರೈಸ್ ಅಂತ ಬರುತ್ತೆ. ನಾನು ಕಾರಲ್ಲೂ ಆ ಥರ ತೊಗೊಳ್ತಾರೆ ಅಂತ ಅಂದ್ಕೊಂಡೆ, ಬಟ್ ಯಾವುದೇ ರೀತಿ ಬಿಲ್ ತೊಗೊಂಡಿಲ್ಲ, ಇವನ್ ಸ್ಲಿಪ್ಪು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಗಾಡಿ ತಗೊಂಡೋದ್ರು, ಒಳಗಡೆ ತಗೊಂಡೋದ ತಕ್ಷಣ ಎಲ್ಲ ಟಾಪಪ್ ಮಾಡಿದ್ರು, ಚೂಚೂರು ಆಯಿಲ್ ಹಾಕಿದ್ರು, ಕೂಲೆಂಟ್ ಹಾಕಿದ್ರು, ವಾಟರ್ ಹಾಕಿದ್ರು, ಮತ್ತು ಅದನ್ನು ಲಿಕ್ವಿಡ್ ತಂದು ಹಾಕಿದ್ರು. ಆಮೇಲೆ ಗಾಡಿ ಕ್ಲೀನಾಗಿ ವಾಶ್ ಮಾಡಿ, ಜೊತೆಗೆ ಎಂತ ಹೇಳಿದ್ರಪ್ಪ, ಪಾಲಿಶ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪಾಲಿಶ್ ಮಾಡಿದ್ದಾರೆ. ಆ್ಯಂಡ್ ಇದು ಆಲ್ವೇಸ್ ಫಾಲೋ ಟ್ರಾಫಿಕ್ ರೂಲ್ಸ್ ಅಂತೇಳಿ ಥ್ಯಾಂಕ್ಸ್ ಅಂತೇಳಿ ಇಲ್ಲಿ ಹಾಕಿದ್ದಾರೆ. ಸೊ ಈ ಪೇಪರ್ ಹಾಕ್ಬಿಟ್ಟಿದ್ದಾರೆ, ಗಾಡಿ ಫುಲ್ ಕ್ಲೀನ್ ಮಾಡಿಟ್ಟಿದ್ದಾರೆ. ಇಲ್ಲೆಲ್ಲ ತುಂಬ ಮಣ್ಣಾಗಿತ್ತು, ಪಾಪಗಳು ಕಾಲಿಟ್ಟು ಇಟ್ಟು ಗಲೀಜ್ ಮಾಡಿದ್ರು. ಸೊ ನಾವು ಗಾಡಿ ಫುಲ್ ಕ್ರೇಜಿ ರೆಡಿಯಾಗಿದೆ. ಲಿಟ್ರಲಿ ಎಷ್ಟು ಲೇಸಿಯಾಗಿ ಕೆಲಸ ಮಾಡ್ತಾರೆ ಅಂದರೆ ಗೈಸ್, ನನಗಿಲ್ಲಿ ತುಂಬ ಬೇಜಾರಾಗ್ಬಿಡೋದು. ನನಗೆ ಬೆಳಗ್ಗೆ ನಾನು ಯಾವತ್ತೂ ಎಲ್ಲೂ ಈ ಥರ ಎಲ್ಲ ಕಾದಿರೋ ವ್ಯಕ್ತಿನೆಲ್ಲ, ನನಗೆ ಕಾಯೋದಂದರೆ ಆಗ್ಬರಲ್ಲ. ಯಾರಿಗೆ ತಾನೇ ಆಗುತ್ತೆ ಹೇಳಿ? 12 ಗಂಟೆಯಿಂದ ಇಲ್ಲೇವರೆಗೂ ರಾತ್ರಿ 8:30 ಆಯಿತು. ಇಲ್ಲೇವರೆಗೂ ಯಾರು ತಾನೇ ಕಾಯ್ತಾರೆ? ನಮಗೇನು ಮಾಡೋಕ್ಕೆ ಕೆಲಸ ಇರಲ್ವಾ? ದೊಡ್ಡ ಕೆಲಸ ಬಿಟ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೆ ತುಂಬ ಬೇಜಾರಾಗ್ತಿದೆ ಗೈಸ್, ನಂಗೆ ನಿಜವಲ್ಲೂ ಬೇಜಾರಾಗ್ತಿದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವನಜ್ಜಿ ಏನು ಗೊತ್ತಾ ಗೈಸ್, ಓಪನ್ ಆಗಿ ಹೇಳ್ತೀನಿ ನೋಡಿ, ಮಾರುತಿ ಸುಜುಕಿ ಡಿಸೈರ್ ಕಾರ್ ಏನಾದರೂ ತೊಗೊಂಡ್ರೆ, ಅದರಲ್ಲೂ ಸ್ಪೆಷಲಿ ಯೆಲ್ಲೋ ಬೋರ್ಡ್ ಏನಾದರೂ ತೊಗೊಂಡ್ಬಿಟ್ರೆ ಶೋರೂಮಲ್ಲಿ ಬೆಲೆ ಕೊಡಲ್ಲ. ಜನಗಳು ಬಿಟ್ಟಾಕಿ ಶೋರೂಮಲ್ಲಿ ಬೆಲೆ ಕೊಡಲ್ಲ. ಅವನಜ್ಜಿ ನಾವೇನು ಗಾಡಿ ಫ್ರೀಯಾಗಿ ತೊಗೊಂಡಿರ್ತೀವ? ಶೋರೂಮ್ ಹತ್ರ ಬಂದು ಕಾಲು ಬಿದ್ದುಬಿಟ್ಟು ಗಾಡಿ ಫ್ರೀಯಾಗಿ ಕೊಡಿ ಅಂತ ಕೇಳಿರ್ತೀವ? ಇಲ್ಲ ತಾನೇ? ನಾವು ಕೊಟ್ಟಿದ್ದೀವಿ ಗುರು 10.5 ಲಕ್ಷ ಗಾಡಿಗೆ, ಇಂಟ್ರೆಸ್ಟ್ ಎಲ್ಲ ಸೇರಿ 11 ಲಕ್ಷ ಮೇಲಾಗಿ ಹೋಗುತ್ತೆ. ಏನು ತಮಾಷೆನಾ? ಅವರಿಗೆ ತಮಾಷೆ ಇರ್ಬೋದು, ಬಟ್ ನಮಗಲ್ಲ. ನಾವು ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿದ್ದೀವಿ ಅಂದಮೇಲೆ ಆಗಲ್ಲ, ತಡ್ಕೊಳಕ್ಕಾಗಲ್ಲ. ನನಗೆ ಫುಲ್ಲು ಫ್ರಸ್ಟ್ರೇಷನಲ್ಲಿದೆ. ನನ್ನ ತಮ್ಮನ ಹತ್ರ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ, ಬಟ್ ಇನ್ನೂ ಅರ್ಧ ಗಂಟೆ ಏನು ಮಾಡೋಕ್ಕೆ ಕಾಯೋಣ, ಹೋಗೋಣ, ಆಯಿತು ಇನ್ನೇನು ತುಂಬ ಟೈಮಾಗಿ ಹೋಗಿದೆ. ಇವಾಗ ಅವರು ಮನೆಗೆ ಹೋಗಿರ್ತಾರೆ, ಸುಮ್ಮನೆ ಯಾಕೆ ಅವರಿಗೆ ಪ್ರಾಬ್ಲಮ್ ಮಾಡೋದು. ನಾಳೆ ಇನ್ಕೇಸ್ ಇವತ್ತು ಹೋಗಲಿಲ್ಲ ಅಂದರೆ ನಾಳೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಓಕೆ, ನಾನು ಮನೆಗೆ ಹೋಗ್ತೀನಿ. ಬಾಯ್ ಗೈಸ್.